ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಸಾಕಷ್ಟು ಕ್ರಮ ತಗೊಂಡು ಸಾಮೂಹಿಕವಾಗಿ ಕೋಳಿಗಳ ಮಾರಣ ಹೋಮವನ್ನು ಶುರು ಮಾಡಿದರು. ನಿನ್ನೆ ಕೋಳಿಗಳ ಹತ್ಯೆ ಕೂಡ ಆಗಿತ್ತು. ಜೊತೆಗೆ ಸ್ಯಾನಿಟೈಸೇಷನಿಂದ ಹಿಡಿದು ಇಡೀ ಗ್ರಾಮದ ನೈರ್ಮಲ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕ್ರಮವನ್ನು ತಗೊಂಡಿದ್ರು. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಆ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿತ್ತು. ಸೊ ಹಾಗಾಗಿ ವರದಹಳ್ಳಿ ಗ್ರಾಮದಲ್ಲಿ ಕೋಳಿಗಳ ಸಾಮೂಹಿಕ ಹತ್ಯೆಯನ್ನು ಮಾಡಲಾಗಿದೆ. ಇವತ್ತು ಕೂಡ ಗ್ರಾಮದಲ್ಲಿ ಉಳಿದ ಕೋಳಿಗಳನ್ನು ವಶಕ್ಕೆ ಪಡೆದು ಕಾರ್ಯಾಚರಣೆ ಮಾಡ್ತಾರೆ. ಈಗಾಗಲೇ ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ ಪಶುಪಾಲನಾ ಇಲಾಖೆಯ ಅಧಿಕಾರಿಗಳು. ನಿನ್ನೆ 400ಕ್ಕೂ ಹೆಚ್ಚು ಕೋಳಿಗಳ ಸಾಮೂಹಿಕ ಹತ್ಯೆಯನ್ನು ಮಾಡಿದರು. ರಾತ್ರಿಯೂ ಕಾರ್ಯಾಚರಣೆ ನಡೆಸಿ 50 ಕೋಳಿಗಳನ್ನು ವಶಪಡಿಸ್ಕೊಂಡಿದ್ರು. ಒಂದು ದೊಡ್ಡ ಹಳ್ಳ ತೋಡ್ಬಿಟ್ಟು ಎಲ್ಲ ಕೋಳಿಗಳನ್ನು ಅದಕ್ಕೆ ಹಾಕಿ ಕೆಮಿಕಲ್ಸ್ ಎಲ್ಲ ಹಾಕಿ ಮುಚ್ಚಿಬಿಡೋದು, ಆ ರೀತಿ ಸಾಮೂಹಿಕ ಹತ್ಯೆ ಮಾಡ್ತಕ್ಕಂಥದ್ದು. ಇಲ್ಲ ಅಂದರೆ ಕೋಳಿಗಳು ಒಂದರಿಂದ ಒಂದಕ್ಕೆ ಅದು ರೋಗ ಹರಡಿ ಸಾವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಮನುಷ್ಯರಿಗೂ ತೊಂದರೆ ಅಂತ ನೋಡಿ, ಮೂಟೆಯಲ್ಲಿ ಕೋಳಿಗಳನ್ನ ಕಟ್ಟಿ ಅದೆಲ್ಲವನ್ನು ಕೂಡ ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ರು. ಕೆಲವರೆಲ್ಲ ನಮ್ಮ ಕೋಳಿಗಳು ಹೋಗುತ್ತೆ ಅಂತ ರಾತ್ರೋರಾತ್ರಿ ಕದ್ದು ಸಾಗಿಸ್ಬಿಟ್ಟಿದ್ರು ಮೊನ್ನೆ ಎಲ್ಲ ಬೆಂಗಳೂರಿಗೆ. ಪಾಪ ಅದೇನೋ ಒಂದು ಕೋಳಿಗೆ 70 ರೂಪಾಯಿನೋ 80 ರೂಪಾಯಿನೋ ಪರಿಹಾರ ಕೊಡ್ತಾರಂತೆ. ನಮಗೆ ಗಿಟ್ಟಲ್ಲ, ನಾವು ಕೋಳಿಗಳನ್ನ ಮಾರಾಟ ಮಾಡ್ಕೋತೀವಿ ಅಂತ. ಮಾರಬೇಡಿ, ಯಾಕೆಂದರೆ ಒಂದೂರಿಂದ ಒಂದೂರಿಗೆ ಇದು ಸ್ಪ್ರೆಡ್ ಆಗುತ್ತೆ. ಆಮೇಲೆ ಬೆಂಗಳೂರು ಹತ್ತಿರದಲ್ಲೇ ಇರೋದು ಚಿಕ್ಕಬಳ್ಳಾಪುರ, ಬೆಂಗಳೂರು ಕೋಳಿ ಫಾರ್ಮ್ಗಳಲ್ಲೂ ಕಾಣಿಸ್ಕೊಂಬಿಟ್ರೆ ಕಷ್ಟ. ಹಾಗಾಗಿ ಪೊಲೀಸರು ಮತ್ತು ಪರ್ಟಿಕ್ಯುಲರ್ ಆಗಿ ಕೆಲವು ಇಲಾಖೆಯ ಅಧಿಕಾರಿಗಳು, ಪಶುಪಾಲನಾ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸರು ಎಲ್ಲರೂ ಸೇರಿಕೊಂಡು ಈ ರೀತಿ ಕೋಳಿಗಳ ಸಾಮೂಹಿಕ ಹತ್ಯೆಯನ್ನು ನಿನ್ನೆ ನಡೆಸಿದ್ದಾರೆ. ರಾತ್ರಿಯೂ ಕೂಡ ಒಂದು 50 ಕೋಳಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಾನು ಹೇಳೋದು ಏನು ಗೊತ್ತಾ, ಅವ್ರು ಹಿಂಗೆ ಹಿಡ್ಕೊಂಡು ಇವ್ರು ಕೊಟ್ಬಿಡ್ತಾರಲ್ಲ, ಇವ್ರು ಆ ಕಡೆ ಹೋಗ್ಬಿಟ್ಟು ಅದು ಇದು ಮಾಡ್ಕೊಳ್ಳಿ. ಮೊಬೈಲ್ ಏನು ಕೂಸ್ಕೊ ಮೊಬೈಲ್ ಏನು ಕೂಸ್ಕೊ 26 ಪ್ಲಸ್ ಆಗಲಿ 4. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ ಆ ಕೋಳಿಗಳ ಮಾರಣ ಹೋಮ. ಅಂದರೆ ಮಾರಣ ಹೋಮ ಅಂತಂದರೆ ಇದು ಅನಿವಾರ್ಯ, ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ತುಂಬ ಜನಕ್ಕೆ ಅನ್ಸುತ್ತೆ ಯಾಕೆ ಈತ ಕ್ರಮ ತಗೋತಾರೆ ಅಂತಂದ್ಬಿಟ್ಟು. ಇಲ್ಲ ಅಂದರೆ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹಕ್ಕಿ ಜ್ವರ ಅಂತಕ್ಕಂಥದ್ದು. ಆಗಲೇ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸ್ಕೊಂಡಿದ್ದು ಈಗ ರಾಯಚೂರು ಬಳ್ಳಾರಿನಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಇಂಥ ಕಠಿಣ ಕ್ರಮಗಳನ್ನು ತಗೊಳ್ಳೇಬೇಕು. ಆ ಕೆಲಸವನ್ನು ಚಿಕ್ಕಬಳ್ಳಾಪುರದ ವರದಹಳ್ಳಿನಲ್ಲಿ ಈಗ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನೂ ಕೂಡ ಮುಂದುವರಿಯುತ್ತೆ. ಇದ್ರ ಜೊತೆಗೆ ಇಡೀ ಊರನ್ನು ಸ್ಯಾನಿಟೈಸ್ ಮಾಡುವಂಥದ್ದು, ಕ್ರಿಮಿನಾಶಕಗಳನ್ನು ಸಿಂಪಡಿಸುವಂಥದ್ದು, ಇವೆಲ್ಲ ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲ ಅಂತಂದರೆ ಇದನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಯಾಕೆಂದರೆ ಆಂಧ್ರ ತೆಲಂಗಾಣದಲ್ಲಿ ಎಕ್ಸಾಂಪಲ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಈಗ ಈ ವರದಹಳ್ಳಿ ಸುತ್ತಮುತ್ತಲಿನ ಗ್ರಾಮವನ್ನು ಹಕ್ಕಿ ಜ್ವರದಿಂದ ಮುಕ್ತ ಮಾಡೋದಕ್ಕೆ ಇಲ್ಲಿ ತನಕ ಅಧಿಕಾರಿಗಳು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಏನೇನು? ಖಂಡಿತ ಅರವಿಂದ್, ಈಗಾಗಲೇ ಕೂಡ ಹಕ್ಕಿ ಜ್ವರ ನಿಯಂತ್ರಣ ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳ ತಂಡ ನಿನ್ನೆ ಇಡೀ ದಿನ ಕಾರ್ಯಾಚರಣೆ ಮಾಡಿ ಗ್ರಾಮದಲ್ಲಿದ್ದಂಥ ಇತರೆ ಬಹುತೇಕ ಕೋಳಿಗಳನ್ನು ಹಿಡಿದು ಅದನ್ನು ಹತ್ಯೆ ಮಾಡಿ ಸಾಮೂಹಿಕವಾಗಿ ಒಂದೇ ಕಡೆ ಗುಂಡಿಯಲ್ಲಿ ಹಾಕುವಂಥ ಮೂಲಕ ಅದನ್ನು ನಾಶಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಕೂಡ ಕಳೆದ ರಾತ್ರಿ ಕೂಡ ಅಳೆದುಳಿದಷ್ಟು ಒಂದಷ್ಟು ಕೋಳಿಗಳು ಸಿಕ್ಕಿರಲಿಲ್ಲ. ಯಾಕೆಂದರೆ ಹಿಡಿಯಕ್ಕೆ ಹೋದ ಕೋಳಿಗಳು ಈಸಿಯಾಗಿ ಕೈಗೆ ಸಿಗೋದಿಲ್ಲ, ಅವು ಓಡೋಗ್ತಾ ಇದ್ವು. ಹಾಗಾಗಿ ರಾತ್ರಿ ಕೂಡ ಕಾದು ಮನೆಗಳ ಬಳಿ ಬಂದು ಮಲಗಲಿಕ್ಕೆ ಅಂತ ಬರ್ತಲ್ಲ, ಆ ಸಮಯದಲ್ಲೂ ಕೂಡ ಕೋಳಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅದನ್ನು ಕೂಡ ಗುಂಡಿಗೆ ಹಾಕಿ ಮುಚ್ಚುವಂತ ಕೆಲಸವನ್ನ ಮಾಡಿದರೆ ಇನ್ನೂ ಕೂಡ ಗ್ರಾಮದಲ್ಲಿ ಎಲ್ಲಾದರೂ ಕೋಳಿಗಳು ಇರಬಹುದು ಅನ್ನುವಂಥ ಕಾರಣಕ್ಕೆ ಇವತ್ತು ಕೂಡ ಕೋಳಿಗಳನ್ನು ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಗೆ ಇವತ್ತು ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೆ ಕೋಳಿಗಳನ್ನೆಲ್ಲವನ್ನ ಹಿಡಿದು ಕೂಡ ಇವತ್ತು ಕೂಡ ಮತ್ತೊಂದು ಗುಂಡಿಯನ್ನು ಹಾಕಲಾಗಿದೆ. ಆ ಗುಂಡಿಗೆ ಹಾಕಿ ಮುಚ್ಚಲಾಗುತ್ತೆ. ಮತ್ತೆ ಅದರ ಮೇಲೆ ಸುಣ್ಣದ ಕಲ್ಲನ್ನು ಹಾಕಿ ಕಂಪ್ಲೀಟ್ ಆಗಿ ಅದನ್ನು ಕ್ಲೋಸ್ ಮಾಡಿ ತದನಂತರ ಅಲ್ಲಿ ಒಂದು ಡೇಂಜರ್ ಸೈನ್ ಬೋರ್ಡ್ ಅನ್ನು ಕೂಡ ಹಾಕಲಾಗುತ್ತೆ. ಕಾರಣ ಯಾಕೆಂದರೆ ಯಾರು ಕೂಡ ಆ ಭಾಗಕ್ಕೆ ಹೋಗಬಾರ್ದು ಅನ್ನೋಂಥ ಕಾರಣಕ್ಕೆ. ಮತ್ತೆ ಈ ಒಂದು ಹಳ್ಳ ಆಗಿತ್ತಲ್ಲ, ಅದು ಕೂಡ ತುಂಬಾ ಹೈಟ್ ಆದಂಥ ಜಾಗದಲ್ಲಿ ಮಾಡ್ತಾರೆ. ಕಾರಣ ಯಾಕಂದ್ರೆ ಇನ್ ಕೇಸ್ ಯಾವತ್ತಾದ್ರೂ ಮಳೆ ಬಂದು ಆ ಮಣ್ಣೆಲ್ಲ ಕೊಚ್ಚೋಗಿ ಮತ್ತೆ ಕೋಳಿಗಳು ಕೂಡ ಹರಿದು ಬರಬಾರ್ದು, ಊರಿನೊಳಗೆ ಮತ್ತೆ ವೈರಸ್ ಸ್ಪ್ರೆಡ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಕೋಳಿಗಳು ಈಗ ಇರುವಂತಹ ಎಲ್ಲ ಕೋಳಿಗಳನ್ನು ಹಿಡಿದು ಈಗಾಗಲೇ ಕೂಡ ಸಾಯಿಸಲಾಗ್ತಿದೆ. ಆದರೆ ಇನ್ನು ಹೊಸ ಕೋಳಿಗಳು ಗ್ರಾಮದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಚೆಕ್ ಪೋಸ್ಟ್ ಅಂದ್ರೆ ಹಕ್ಕಿ ಜ್ವರ ತಪಾಸಣಾ ಕೇಂದ್ರವನ್ನು ಕೂಡ ಗ್ರಾಮದಲ್ಲಿ ಈಗಲೂ ಕೂಡ ಹಾಕಲಾಗಿದೆ. ಈ ಒಂದು ತಪಾಸಣಾ ಕೇಂದ್ರ ಇನ್ನೂ ಕೂಡ 10 ರಿಂದ 15 ದಿನ ಹಾಗೆ ಮುಂದುವರಿಯುತ್ತೆ. ಈ ಒಂದು ಗ್ರಾಮದ ಮೇಲೆ ಇನ್ನೂ ಕೂಡ 10 ರಿಂದ 15 ದಿನಗಳ ಕಾಲ ನಿಗಾವನ್ನ ಇಡಲಾಗುತ್ತೆ. ಮತ್ತೆ ಎಲ್ಲಾದರೂ ಕೂಡ ಹಕ್ಕಿ ಜ್ವರ ಕಾಣಿಸ್ಕೊಂಡ್ರೆ ಬಹುಶಃ ಇನ್ ಕೇಸ್ ಹಕ್ಕಿಗಳಿಂದ ಯಾರಿಗಾದ್ರೂ
ಮನುಷ್ಯರಿಗೆ ಒಂದು ರೀತಿ ಜ್ವರ ಮತ್ತು ಬೇರೆ ರೀತಿ ಕಾಯಿಲೆಗಳು ಬಂದಾಗಲೂ ಕೂಡ ಅವ್ರಿಗೂ ಕೂಡ ತಪಾಸಣೆಗೆ ಒಳಪಡಿಸಬೇಕಾಯ್ತಾ. ಹಾಗಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಮನೆ ಮನೆಗೆ ಹೋಗಿ ಇವತ್ತು ಆಶಾ ಕಾರ್ಯಕರ್ತೆಯರ ಜೊತೆಯಲ್ಲಿ ಸರ್ವೆಯನ್ನು ಮಾಡ್ತಾರೆ. ಪ್ರತಿದಿನ ಮನೆ ಮನೆ ಹೋಗಿ ಯಾರಿಗಾದರೂ ಹುಷಾರಿಲ್ವಾ, ಆರೋಗ್ಯದಲ್ಲಿ ಕೈ ತಪ್ಪಿದೆ, ಯಾರಿಗಾದ್ರೂ ಗಂಟಲು ನೋವು ಇದೆಯಾ, ಈ ರೀತಿ ಒಂದು ರೀತಿಯ ಸರ್ವೆಯನ್ನು ಮಾಡ್ತಾರೆ. ಒಟ್ಟಾರೆ ಈಗಲೂ ಕೂಡ ವರದಹಳ್ಳಿ ಗ್ರಾಮದ ಮೇಲೆ ಪಶುಪಾಲನಾ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ತಂಡ ಬೀಡುಬಿಟ್ಟಿದೆ. ಮತ್ತೆ ನೈರ್ಮಲ್ಯವನ್ನು ಕಾಪಾಡುವಂಥ ಸಲುವಾಗಿ ಸ್ಯಾನಿಟೈಸೇಷನ್ನ ಪ್ರತಿದಿನವೂ ಕೂಡ ಮಾಡಲಾಗುತ್ತೆ. ಮತ್ತೆ ಯಾರು ಕೂಡ ಹೊಸದಾಗಿ ಕೋಳಿಗಳನ್ನು ತಂದು ಸಾಕಬಾರ್ದು, 3 ತಿಂಗಳವರೆಗೂ ಕೂಡ ಕೋಳಿಗಳನ್ನು ಸಾಕೋದಕ್ಕೆ ಈ ಗ್ರಾಮದಲ್ಲಿ ನಿರ್ಬಂಧವನ್ನು ಹೇರುತ್ತೆ. ಮತ್ತೊಂದು ಕಡೆ ಈ ವರದಹಳ್ಳಿ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕೂಡ ಏನಾದರೂ ಕಾಣಿಸ್ಕೊಳ್ಳುತ್ತಾ ಅನ್ನುವಂಥ ರೀತಿಯಲ್ಲಿ ಕೂಡ ಜಿಲ್ಲಾಡಳಿತ ಈಗಾಗಲೇ ಕೂಡ ಹೈ ಅಲರ್ಟ್ ಆಗಿದೆ. ಮತ್ತು ಇಡೀ ಜಿಲ್ಲಾಡಳಿತ ಈಗಾಗಲೇ ಕೂಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ರವಾನೆ ಮಾಡಿದೆ. ಎಲ್ಲಾದರೂ ಕೂಡ ಕೋಳಿಗಳಾಗಲಿ ಪಕ್ಷಿಗಳಾಗಲಿ ಸತ್ತು ಬಿದ್ದಲ್ಲಿ ಕೂಡಲೇ ಅಲರ್ಟ್ ಆಗಬೇಕು. ಈಗಾಗಲೇ ಕೂಡ ಹಕ್ಕಿ ಜ್ವರ ದೃಢ ಆಗಿದೆ. ಹಾಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಈಗಾಗಲೇ ಕೂಡ DC ಅವರು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ನೀಡಿರುವಂಥದ್ದು. ಸದ್ಯಕ್ಕೆ ಈಗ ವರದಹಳ್ಳಿಯಲ್ಲಿ ಎಲ್ಲ ಕೋಳಿಗಳನ್ನು ಸಾಮೂಹಿಕ ಹತ್ಯೆ ಮಾಡಲಾಗಿದೆ. ಮುಂದೆ ಯಾವ ರೀತಿಯ ಇದು ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ರೈಟ್ ಮುದ್ದುಕೃಷ್ಣ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಈ ಕೋಳಿ ಫಾರ್ಮ್ಗಳಲ್ಲಿ ಹೆಂಗೆ ಮಾಡ್ತಾರೆ? ಅಕಸ್ಮಾತ್ ಏನಾದ್ರು ಒಂದು ಕೋಳಿಗೆ ಏನಾದ್ರು ಕಾಣಿಸ್ಕೊಂಡ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ಅಲ್ಲಿ ಸಾವಿರಾರು ಕೋಳಿಗಳಿರುತ್ತೆ, ಅದನ್ನು ಇದೇ ರೀತಿ ಮಾಡ್ತಾರೆ, ಸಾಮೂಹಿಕವಾಗಿ ಅದನ್ನು ಹತ್ಯೆ ಮಾಡಿಬಿಡ್ತಾರೆ ಅಂತ ಅನ್ಸುತ್ತೆ. ಬಟ್ ಅವ್ರಿಗೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಕೋಳಿ ಫಾರ್ಮ್ ಮಾಡ್ಕೊಂಡಿರೋರಿಗೆ ಲಾಸ್ ಅದು. ಚಿಕ್ಕಬಳ್ಳಾಪುರದಲ್ಲಿ 10,000 ಕೋಳಿ ಏಕಾಏಕಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋ ವಿಚಾರನೂ ಬಂದಿತ್ತು. ಹೌದು, ಮೊನ್ನೆ ರಾತ್ರಿ ಕರೆಕ್ಟ್. ಅದರಲ್ಲೇನಾದರೂ ಸೋಂಕಿತ ಕೋಳಿಗಳಿದ್ರೆ ಅದು ಬೆಂಗಳೂರಿಗೆ ಸ್ಪ್ರೆಡ್ ಆಗುತ್ತೆ ಅಂತ. ಆಮೇಲೆ ಈಗ ಚಿಕನ್ ತಿನ್ನೋದಕ್ಕೆ ಬೇಡವೇ ಬೇಡ ಅಂತ ಏನೋ ಹೇಳಿಲ್ಲ ಅಲ್ವಾ, ಬಟ್ ತಿನ್ನೋದು ಡೇಂಜರು ಅಂತ ಹೇಳ್ತಿದ್ದಾರೆ. ತಿನ್ನೋದು ಡೇಂಜರ್ ಅಂತ. ಬಟ್ ಅದನ್ನು ಫುಲ್ ಬಾಯ್ಲ್ ಮಾಡಿ ತಿನ್ನೋದ್ರಿಂದ ಅದರಲ್ಲಿರೋ ವೈರಸ್ಸು, ಬ್ಯಾಕ್ಟೀರಿಯಾ, ಸೋಂಕು ಮತ್ತೊಂದೆಲ್ಲ ಸತ್ತಿರಬಹುದು ಅಂತಲೂ ಕೂಡ ಇದೆ, ಗೊತ್ತಿಲ್ಲ. ಬಟ್ ಇವ್ರಿಗಿರೋ ದೊಡ್ಡ ಚಾಲೆಂಜ್ ಏನು ಗೊತ್ತಾ, ಈ ವರದಹಳ್ಳಿ ಮಾತ್ರ ಅಲ್ಲ, ವರದಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇದು ಸ್ಪ್ರೆಡ್ ಆಗಿದೆಯಾ, ಬಹಳ ಮುಖ್ಯವಾದ ಪ್ರಶ್ನೆ. ಅದನ್ನು ನೋಡ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ.